ಹಂಗೆ 1000 ರೂಪಾಯಿ ಲಾಸ್ ಆಗುತ್ತಲ್ವ? ಹಿಂಗೆ ಐಟಮ್ ಒಂದೇ ಅಲ್ವಾ? ಐಟಮ್ ದುಡ್ಡು ಯಾರ್ದು? ದುಡ್ಡು ಅಂಗಡಿ ಒಂದೇ ಅಲ್ವಾ? ಆ ದುಡ್ಡು ಅಂಗಡಿ ಕದ್ದಿರೋ ಒಂದೇ ಅಲ್ವಾ? ಮತ್ತೆ ಹೆಂಗೈತೆ ದುಡ್ಡು ಒಂದೇ ಐಟಮ್ ಮತ್ತೆ ಕೊಟ್ಟ ಹೆಂಗ್ ಲಾಸ್ ಆಯ್ತು? ಎಷ್ಟಾಯ್ತು ಬ್ರೋ ಅಂಗಡಿ ಒಂದೇ ದುಡ್ಡು. ಹೌದು. ಹೊಟ್ಟೆಪಾಡು ಅವನು ಕಳ್ತನ ಮಾಡ್ಬೇಕಂತ ಬಂದಿದ್ದು. ಇನ್ನು ಏನ್ ಮಾಡಕ್ಕಾಗತ್ತೆ? ಅವನು ಎಲ್ಲಿ ಹೋದ್ರೆ ಕೆಲಸ ಸಿಕ್ಕಲ್ಲ, ಹಂಗೆ ಹಿಂಗೆ ಎಲ್ಲ ಆಯ್ತಲ್ವಾ? ಅದೇ ಅವ್ನು ವಾಪಸ್ ಈಗ ಅವ್ನು ಕದ್ದು ಜೋಬಲ್ ಅವ್ನು ಸ್ವಂತ ದುಡ್ಡು ಆಗೋಯ್ತು, ಅಂಗಡಿ ಒಂದಲ್ಲ. ಅಂಗಡಿ ಒಂದು ಜವಾಬ್ದಾರಿಯಿಂದ ಇರ್ಬೇಕಾಯ್ತು. ಅಂದ್ರೆ ಎಲ್ಲಿ ಜೋಪಾನ ಹೋಗಿ ಸಾಮಾನಲ್ಲಿ ಇಟ್ಟಿದ್ದ ಇಲ್ಲ ದುಡ್ಡಲ್ಲಿ ಇದ್ದ ಅವ್ನು ಬಂದೋಬಸ್ತಲ್ಲಿ ಅವ್ನ ದುಡ್ಡು ಅವನದ್ದು ಇರ್ತಿತ್ತು. ನೋಡಿ ಸರ್, ಯೋಚನೆ ಮಾಡಿ. 1000 ರೂಪಾಯಿ ಅವಂದೇ. ಹೌದು. ಐಟಮ್ ಎತ್ಕೊಂಡ್ಬಿಟ್ಟ 500 ರೂಪಾಯಿ ಯೂನಿಟ್ ಅಲ್ಲಿಗೆ 1000 ರೂಪಾಯಿ ಲಾಸ್ ಆಯ್ತು. 1000 ರೂಪಾಯಿ ಅಂತ ಹೋಯ್ತು. ಈಗ ಅವ್ನು ವ್ಯಾಪಾರ ಆಗಿದ್ದು 500 ರೂಪಾಯಿ ಆಯ್ತು ಅಷ್ಟೇ. 500 ರೂಪಾಯಿ ಇವ್ನು ಇಟ್ಕೊಂಡಿಲ್ಲ, ಇವ್ನು ಇಟ್ಕೊಂಡ್ಬಿಟ್ಟವನಲ್ಲ. ಯಾರು ಅವನು ಕದ್ದವನು 500 ರೂಪಾಯಿ ಇಟ್ಕೊಂಡು 500 ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟವನು ಅಷ್ಟೇ. ಹೌದು, ವ್ಯಾಪಾರ ಮತ್ತೆ ಅದು ಗೊತ್ತಲ್ಲ ಐಟಮ್. ಐಟಮ್ ಆ ದುಡ್ಡು ಅವಂದೇ ಅಲ್ವಾ? 500 ರೂಪಾಯಿ ಕದ್ದಿದ್ದು ಅದೇ ಅವ್ನು ವಾಪಸ್. ಈಗ ಅವ್ನು ಕದ್ದು ಅವ್ನು ಜೋಬಲ್ ಇಟ್ಕೊಂಡು ಅವ್ನು ಸ್ವಂತ ದುಡ್ಡು ಆಗೋಯ್ತು, ಅಂಗಡಿ ಒಂದಲ್ಲ. ಅಂಗಡಿ ಒಂದು ಜವಾಬ್ದಾರಿಯಿಂದ ಇರ್ಬೇಕಾಯ್ತು. ಅಂದ್ರೆ ಎಲ್ಲಿ ಜೋಪಾನ ಹೋಗಿ ಸಾಮಾನಲ್ಲಿ ಇಟ್ಟಿದ್ದ ಇಲ್ಲ ದುಡ್ಡಲ್ಲಿ ಇಟ್ಟಿದ್ದ ಅವ್ನು ಬಂದೋಬಸ್ತಲ್ಲಿ ಅವ್ನ ದುಡ್ಡು ಅವನದ್ದು ಇರ್ತಿತ್ತು. ಲಾಸ್ಟ್ ಎಷ್ಟು ಅಂತೀರಾ? 500 ರೂಪಾಯಿ 500 ಅಂತೀರಾ? ಓಕೆ, ನಿಮಗೆ ನೆಕ್ಸ್ಟ್ ನಿಮ್ಮ ಪ್ರಶ್ನೆ ಸರ್. ನಮಸ್ತೆ. 1000 ರೂಪಾಯಿ ಲಾಸ್. ಸರ್ ತಮ್ಮ ಹೆಸರು ಹೇಳಿ ಫಸ್ಟ್. ಹರೀಶ್. ಓಕೆ, ನಿಮಗೂ ಸೇಮ್ ಪ್ರಶ್ನೆ. ಒಂದು ಅಂಗಡಿಯಲ್ಲಿ ಒಂದು ಹುಡುಗ 1000 ರೂಪಾಯಿ ಕದ್ದು ಬಿಡ್ತಾನೆ, 500 ರೂಪಾಯಿ ಐಟಮ್ ತಗೋತಾನೆ ಅದೇ ದುಡ್ಡಲ್ಲಿ, 500 ರೂಪಾಯಿ ಯೂನಿಟ್ ಕೊಡ್ತಾನೆ. ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು? 1000 ರೂಪಾಯಿ ಲಾಸ್ ಆಯ್ತು. ಹೆಂಗಂತೀರಾ? ಹಿಂಗೆ ಈಗ 1000 ರೂಪಾಯಿ ಕದ್ದಿದ್ದ ಅಂಗಡಿ ಅವ್ನ ಕರೆಕ್ಟಾ? 500 ಇಟ್ಕೊಂಡ, 500 ರೂಪಾಯಿ ಐಟಮ್ಸ್ ತಗೊಂಡ. 500 ರೂಪಾಯಿ ಐಟಮ್ಸ್ ತಗೊಂಡು ಇವನ ಹತ್ರ 500 ಇದೆಯಾ? ಅವ್ನಿಗೆ 500 ಕೊಟ್ಟ, 500 ರೂಪಾಯಿ ಐಟಮ್ಸ್ ಪರ್ಚೇಸ್ ಮಾಡಿದ್ನಲ್ಲ, ಆದ್ರೂ 1000 ರೂಪಾಯಿ ಲಾಸ್ ಅದು. 1000 ರೂಪಾಯಿ ಲಾಸ್ ಅಂತೀರಾ? ಪಕ್ಕನಾ? ಪಕ್ಕ. ಅದೇನಾ ಆನ್ಸರು? ಹೌದು, ಅದೇ ಆನ್ಸರ್. 500 ಅವ್ನು ವಾಪಸ್ ಹೋಯ್ತು ಅಂತೀರಾ? ಅದು ಬಿಡಿ, ಸಾಮಾನು ತಗೊಂಡಿದ್ದಾನೆ 500 ಕೊಟ್ಟಿದ್ದಾನೆ. ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ನೋಡಿ. ಈಗ ನೀವು ಲೆಕ್ಕ ಹಾಕ್ಬೇಕಾಗಿರೋದು, ಒಬ್ಬ 1500 ರೂಪಾಯಿ ಅಂದ್ರೆ ನಾವು ಕರೆಕ್ಟ್ ಅಂದ್ವಿ, ಕರೆಕ್ಟ್ ಅಲ್ವಾ? ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಈಗ ನೀವು ಡಿಸೈಡ್ ಮಾಡಿ. 1000 ರೂಪಾಯಿ ಅಂತ ಇವ್ರು ಹೇಳ್ತಾ ಇದ್ರೆ, ಇವ್ರ ಪ್ರಕಾರ ಇದು ಕರೆಕ್ಟ್ ಇದೆ ನಂಗೆ ತಿಳಿದಂಗೆ, ಕರೆಕ್ಟ್ ಅಲ್ವಾ? ನೀವು ಹೇಳ್ತಾರೆ ನಿಮ್ದು ಕರೆಕ್ಟ್ ಆಗಿದೆ ಲಾಸ್. ಯಾಕಂದ್ರೆ 500 ರೂಪಾಯಿ ಅವ್ನು ವಾಪಸ್ ಕೊಟ್ಬಿಟ್ಟ, 500 ರೂಪಾಯಿಗೆ ಮಾತ್ರ ಅವ್ನು ತಗೊಂಡಿರೋದು. ಅಲ್ಲಿಗೆ ಲಾಸು ಅಂಗಡಿ ಅವನಿಗೆ 1000 ಲಾಸ್ ಅಂತೀರಾ? ಕರೆಕ್ಟಾ? ಕರೆಕ್ಟ್, ಪಕ್ಕ. ಇದು ನೋಡಿ, ಆಕ್ಚುಲಿ ಈಗ ಹಂಗೆ ನೋಡಕ್ ಹೋದ್ರೆ 1500 ರೂಪಾಯಿ ಅಲ್ಲ ಲಾಸು, 1000 ರೂಪಾಯಿ ಲಾಸು ಅಂತ ನನ್ ತಿಳಿದ ಪ್ರಕಾರ ಅಲ್ವಾ? ಓಕೆ ಅಣ್ಣ, ಸೂಪರ್ ಅಣ್ಣ. ನೋಡಿ 1000 ರೂಪಾಯಿ ಹೇಳ್ತಾರೆ ಇವರು, 1000 ರೂಪಾಯಿ ಲಾಸ್ ಅಂತೀರಾ? ಎಲ್ಲ ತಿರುಗ್ಬಿಟ್ರಿ ಈಗ. ಎಲೆಕ್ಷನ್ ತರ ಆಗೋಯ್ತಿದ್ದು. ಆಂಧ್ರ ಎಲೆಕ್ಷನ್ ಇದು. ಆಂಧ್ರ ಎಲೆಕ್ಷನ್ ಹಂಗೇನೆ, ಹಂಗ ಹಾಕ್ಬಿಟ್ರು ಓಟು. ಇವ್ನ್ ಗೆದ್ನ ಅವ್ನ್ ಗೆದ್ನ ಅಂತಾನೆ ಗೊತ್ತಾಗಿದೆ. ನಾನು ಹಾಕಿದ್ದು ಓಟು ನನ್ಗೆ ಕನ್ಫ್ಯೂಸ್ ಇವಾಗ. ಹೌದಾ? ಆತರ ಆಗ್ಬಿಡೈತೆ. ಬರ್ತಾ ಇದ್ದೀನಮ್ಮ. ನೀವು ಫೋನಲ್ಲಿ ಆನಂದ್ ಏನ್ ಮಾಡ್ತಾ ಇದ್ದೀರಣ್ಣ ನೀವು? ನಾವು ಬಿಲ್ಡಿಂಗ್ ಇನ್ಚಾರ್ಜ್. ಓ, ಇನ್ಚಾರ್ಜಾ? ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ. ಒಂದು ಹುಡುಗ ಒಂದು ಅಂಗಡಿಯಲ್ಲಿ 1000 ರೂಪಾಯಿ ಕದ್ದು 1000 ರೂಪಾಯಿ ಕದ್ದು ಬಿಡ್ತಾನೆ, 500 ರೂಪಾಯಿ ಅವ್ನು ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ 500 ರೂಪಾಯಿ ಐಟಮ್ನ ತಗೊಂಡ್ ಬರ್ತಾನೆ. ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತಣ್ಣ? 500 ಲಾಸ್. ಹೆಂಗಣ್ಣ? ಹಿಂಗೆ ಲೆಕ್ಕ ಹಾಕಿ. ಐಟಮ್ ತಗೊಂತಾನೆ. ಐಟಮ್ ಯಾರ್ದು? ಐಟಮ್ ಅವಂದೆಲ್ಲ. ದುಡ್ಡು ಯಾರ್ದು? 1,500 1,500 ಅಂತೀರಾ? ಹೆಂಗಣ್ಣ? 500 ರೂಪಾಯಿ 1000 ಅಂತ ತಗೊಂಡವನೆ, ಐಟಮ್ ಅನ್ನು ಕೊಟ್ಟವನೆ. ಹಂಗಂತೀರಾ? ಬಟ್ 500 ರೂಪಾಯಿ ವಾಪಸ್ ಹೋಯ್ತಲ್ಲ ಐಟಮ್, ಹಂಗಂತೀರಾ? ಕರೆಕ್ಟ್ ಅದು ದವರ 1,500 ಲಾಸು. ಸರ್ ನಮಸ್ತೆ. ಏಕೆ ಹಾಯ್ ಬ್ರೋ? ಇಲ್ಲಪ್ಪ, ಸುಮ್ಮನೆ ಒಂದು ಪ್ರಶ್ನೆ ನಿಮ್ಗೆಲ್ಲ. ಓಕೆನಾ? ಬನ್ರಿ ಬ್ರೋ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಉಜ್ವಲ್ ಧನಂಜಯ. ಸುನಿಲ್ ಅಣ್ಣ, ನನ್ನ ಹೆಸರು ಉಜ್ವಲ್ ಅಂತ ಹೇಳಿ. ಬ್ರೋ, ನಿಮ್ಗೊಂದು ಪ್ರಶ್ನೆ ಕೇಳಿ ಅಣ್ಣ. ಒಂದ್ ಹುಡುಗ ಒಂದ್ ಅಂಗಡಿಯಿಂದ 1000 ರೂಪಾಯಿ ಕದ್ದು ಬಿಡ್ತಾನೆ. 1000 ರೂಪಾಯಿ ಕದೀತಾನೆ. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. 1000 ರೂಪಾಯಿ ಕದ್ದು ಬಿಡ್ತಾನೆ. ಯಾರು ಬೇಕಾದ್ರೆ ಆನ್ಸರ್ ಮಾಡ್ಬೋದಾ? ಮಾಡ್ಬೋದು, ಆಮೇಲೆ ಒಬ್ಬೊಬ್ಬರಿಗೆ ಕೇಳಿ ಆನ್ಸರ್ ನೋಡೋಣ ಹೆಂಗ್ ಬರುತ್ತೆ. 1000 ರೂಪಾಯಿ ಕದ್ದು ಬಿಡ್ತಾನೆ, 500 ಅವ್ನು ಇಟ್ಕೊಂಡು 500 ರೂಪಾಯಿ ಅದೇ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ತಾನೆ. ಓಕೆ. ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು? 1000 ರೂಪಾಯಿ ಕದ್ದು ಬಿಡ್ತಾನೆ, ಓಕೆ. 500 ರೂಪಾಯಿ ಇಟ್ಕೊಂಡ, ಇನ್ನ 500 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ದ. ಎಷ್ಟು ಲಾಸ್ ಆಯ್ತು ಅಂಗಡಿ ಅವ್ನಿಗೆ? ಅಲ್ಲ ಏನ್ ಈ 500 ರೂಪಾಯಿಗೂ ಪರ್ಚೇಸ್ ಮಾಡದ್ನ? 500 ರೂಪಾಯಿ ಪರ್ಚೇಸ್ ಮಾಡ. 500 ರೂಪಾಯಿ ಪ್ರಾಡಕ್ಟ್ ಎಷ್ಟದು? 500 ರೂಪಾಯಿ ಪ್ರಾಡಕ್ಟ್. 500 ರೂಪಾಯಿ 500 ರೂಪಾಯಿ ಪರ್ಚೇಸ್ ಮಾಡ್ಬಿಟ್ಟ. 1000 ರೂಪಾಯಿ ಜೋಬಲ್ಲಿ ಇಟ್ಕೊಂಡ 500 ರೂಪಾಯಿ ಪರ್ಚೇಸ್. ಹೆಂಗ್ ಬಂತು 1000 ರೂಪಾಯಿ ಜೋಬ? ನೀವು 1000 ರೂಪಾಯಿ ಕದ್ದ ಅಂತ ಹೇಳಿದ್ರಲ್ಲ. ಹೌದು, ಕರೆಕ್ಟ್. 1000 ರೂಪಾಯಿ ಕದ್ದ, 500 ರೂಪಾಯಿ ಜೋಬಲ್ಲಿ ಇಟ್ಕೊಂಡ, ಇನ್ನು 500 ರೂಪಾಯಿ ಲಾಸ್ ಆಯ್ತು. 500 ಲಾಸ್ ಅಂತ? ಹೌದು, ಶೋರ್. ಓಕೆ, ಲೆಕ್ಕ ಆಗ್ತಾ ಇರಿ, ನಿಮ್ಗೆ ಆನ್ಸರ್ ಹೇಳ್ತೀನಿ. ಹಾಯ್ ಬ್ರದರ್, ನಿಮ್ಮ ಹೆಸರು ಹೇಳಿ. ಕೌಸ್ತುಬ್ ಅಂತ ಹೇಳಿ. ಏನೋ ಕೌಸ್ತುಬ್. ಚೆನ್ನಾಗಿದೆ. ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಒಂದ್ ನಿಮಿಷ ಮಾತಾಡಿ.
ಇರ್ರಿ ಹಾಯ್ ಬಾಸ್, ನಿಮ್ಮ ಹೆಸರು ಹೇಳಿ. ಹರ್ಷಿತ್ ಅಂತ. ಏನ್ ಮಾಡ್ತಾ ಇದೀರಾ ನೀವು? ನಾವು ಓದ್ತಾ ಇದೀವಿ. ಓದ್ತಾ ಇದೀರಾ? ಓಕೆ ಬ್ರೋ, ನಿಮ್ಗೂ ಅಷ್ಟೇ ಸೇಮ್ ಪ್ರಶ್ನೆ. ಒಂದ್ ಅಂಗಡಿಯಲ್ಲಿ 1,000 ರೂಪಾಯಿ ಕದೀತಾನೆ ಒಂದು ಹುಡುಗ, ಹೌದು. 500 ಇವ್ನು ಇಟ್ಕೊಂಡು ಸರಿ. ಮತ್ತೆ ಅದೇ 500 ರೂಪಾಯಿ ತಗೊಂಡು ಹೋಗಿ 500 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ತಾನೆ. ಯಾವ ಅಂಗಡಿಯಲ್ಲಿ? ಅಂಗಡಿಯಲ್ಲಿ? ಅದೇ ಅಂಗಡಿ, ಸೇಮ್ ಅಂಗಡಿಯಲ್ಲೇ. ಸೇಮ್ ಅಂಗಡಿ. ಸೇಮ್ ಅಂಗಡಿಯಲ್ಲೇ 1500 ಲಾಸ್. ಹೆಂಗಂತೀರಾ ಬ್ರೋ? 1000 ಅಲ್ಲ. ಇಲ್ಲ ಹೇಳಿ, ಇಲ್ಲ ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ನೀವು ಯಾರು ಕೇಳಬೇಡಿ, ನಿಮ್ಮ ಒಪಿನಿಯನ್. 1500. ಮೈಂಡಿಗೆ ಸ್ವಲ್ಪ ಕೆಲಸ ಕೊಡಿ. 1000 ರೂಪಾಯಿ ದೇಪಿರ್ತಾನ. ದೇಪಿರ್ತಾನೆ ಅವ್ರ ವರ್ಡಲ್ಲಿ. 1000 ರೂಪಾಯಿ ದೇಪಿರ್ತಾನ. 500 ರೂಪಾಯಿಗೆ ಐಟಮ್ ಪರ್ಚೇಸ್ ಮಾಡ್ತಾನೆ. ಅವನು 1500 ಲಾಸ್ ಆಯ್ತಲ್ಲ. ಹಂಗಂತೀರಾ? ಹಾ. 1,500. 1,500. ವೇಟಿಂಗ್. ಹಾಯ್ ಬ್ರೋ, ಬನ್ನಿ. ನಿಮ್ಮ ಹೆಸರು ಹೇಳಿ. ದರ್ಶನ್ ಸಿಂಗ್ ಅಂತ. ಏನ್ ಮಾಡ್ತಾ ಇದ್ದೀರಾ? ದರ್ಶನ್ ಸಿಂಗ್ ಸ್ಟೂಡೆಂಟ್. ಸ್ಟೂಡೆಂಟ್. ಹಾ. ಓಕೆ ಬ್ರೋ, ನೀವು ಹೇಳಿ, ನಿಮ್ಗೂ ಸೇಮ್ ಪ್ರಶ್ನೆ. ಇಲ್ಲ 1000 ರೂಪಾಯಿ ಅನ್ಸುತ್ತೆ ನನ್ಗೆ. ಹೆಂಗೆ? ಯಾಕಂದ್ರೆ 500 ಅವ್ನ್ ಜಾಬ್ ಅಲ್ಲಿ ಇಟ್ಕೋತಾನೆ. ಆಲ್ರೆಡಿ ಅವ್ನ್ 1000 ಲಾಸ್ ಆಗಿರುತ್ತೆ. 1000 ರೂಪೀಸ್ ಕದ್ದು ಬಿಟ್ಟಿದ್ದಾನೆ. ಹಾ. ಈಗ ನೀವೇ 1000 ಕದ್ದಿದ್ದೀರಾ, 500 ನೀವು ಇಟ್ಕೊಂಡ್ರಿ. 500. ಹುಡುಕ್ತಾ ಇದೀವಿ ನಾವು, ಬನ್ನಿ. ಹಾಯ್, ನಿಮ್ಮ ಹೆಸರು ಹೇಳಿ. ಮಯೂರ್ ಅಂತ. ಮಯೂರ್, ಏನ್ ಮಾಡ್ತಾ ಇದ್ದೀರಾ? ಸ್ಟೂಡೆಂಟ್. ಓಕೆ ಬ್ರೋ, ಸೈಲೆಂಟ್. ಎಲ್ಲರೂ ಇವ್ರ ಹತ್ರ ಆನ್ಸರ್ ಕೇಳೋಣ. ಬ್ರೋ, ನಿಮ್ಮ ಹತ್ರ ಒಂದು ಅಂಗಡಿಯಲ್ಲಿ 1,000 ರೂಪಾಯಿ ಕದೀತೀರಾ. ಬಾರ. ಓಕೆ, ಬಾರಲ್ಲಿ ಹೋಗಿ 1,000 ರೂಪಾಯಿ ಕದ್ದು ಬಿಡ್ತೀರಾ. 500 ರೂಪಾಯಿ ನೀವು ಇಟ್ಕೊಂಡು ಮತ್ತೆ ಅದೇ ಬಾರಲ್ಲಿ ಹೋಗಿ 500 ರೂಪಾಯಿಗೆ ಫುಲ್ ಬಾಟ್ಲುಗಳು ಎತ್ಕೊಂಡ್ಬಿಡ್ತೀರಾ. ಐಟಮು. ಅದೆಲ್ಲ ಹೇಳಲ್ವಾರ್ದು ಬಾಬಲ್, ಬೇರೆಯವ್ರಿಗೆಲ್ಲ ಇದು. ಹೇಳಿ, ಎಷ್ಟು ಲಾಸ್ ಆಯ್ತು ಅಂಗಡಿಯವ್ರಿಗೆ? 1,000 ರೂಪಾಯಿ ಕದ್ದು ಬಿಡ್ತೀರಾ, 500 ಇಟ್ಕೋತೀರಾ, 500 ಹೋಗಿ ಮತ್ತೆ ಪರ್ಚೇಸ್ ಮಾಡ್ತೀರಾ. ಸೊ ಅಂಗಡಿಯವ್ರಿಗೆ ಎಷ್ಟು ಲಾಸ್ ಆಯ್ತು? 1,000. 1,000 ಲಾಸಾ? ಹಿಂಗೆ ಬ್ರೋ? 1,000 ರೂಪಾಯಿ ಕದ್ದಿದ್ದಾನಲ್ಲ, ಅದೇ ಲಾಸ್. ಬರೀ 1,000 ರೂಪಾಯಿ ಲಾಸ್ ಅಂತೀರಾ? ಹಾ. ಅಷ್ಟೇನಾ? ಶೋರಾ? ಹಿಂಗೆ ಅದೇ ಕದ್ದಿರೋದೇ ಲಾಸ್ ಅಷ್ಟೇ. ಕದ್ದಿರೋದು ಅಷ್ಟೇ ಹಾ. ಲಾಸು. 500 ರೂಪಾಯಿ ವಾಪಸ್ ಕೊಟ್ಟಿದ್ದು? ಅದು ಅಲ್ಲ ಅದು ತಗೊಂಡಲ್ಲ. ಅವ್ರ ದುಡ್ಡೇ ಅಲ್ವಾ ಕೊಟ್ಟಿದ್ದು ವಾಪಸ್ಸು? ಅದೇ ತಗೊಂಡ್ಬಿಟ್ನಲ್ಲ. ಅದೇ ಲಾಸ್ ಆಗಿರೋ ದುಡ್ಡಲ್ಲಿ ಐಟಮ್ ತಗೊಂಡಿರೋದು. 1,000 ರೂಪಾಯಿ ಲಾಸ್. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಪ್ರಕಾಶ್ ಪಟ್ಟಣ. ಏನ್ ಮಾಡ್ತಾ ಇದ್ದೀರಾ ಸರ್ ತಾವು? ನಾವು ಟ್ಯಾಕ್ಸಿ ಓಡಿಸೋದು. ಹೌದಾ? ಓಕೆ ಸರ್, ನಿಮ್ಗೊಂದು ಪ್ರಶ್ನೆ ಸರ್. ಇದೊಂದು ಮ್ಯಾಥ್ಸ್ ಆಕ್ಚುಲಿ. ಒಂದು ಅಂಗಡಿ ಹತ್ರ ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ. ಒಂದು ಅಂಗಡಿಯಲ್ಲಿ 500 ರೂಪಾಯಿ ಅವ್ನು ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ 500 ರೂಪಾಯಿ ಐಟಮ್ನ ಪರ್ಚೇಸ್ ಮಾಡ್ತಾನೆ. ಸೊ ಅಂಗಡಿಯವ್ರಿಗೆ ಎಷ್ಟು ಲಾಸ್ ಆಯ್ತು ಅವಾಗ? ಅಂಗಡಿಯವರಿಗೆ ಲೆಕ್ಕ ಹಾಕಿ. 1,000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ ಅಂಗಡಿಯವನ ಹತ್ರ. 500 ರೂಪಾಯಿ ಇವ್ನು ಇಟ್ಕೊಂಡು ಜೋಬಲ್ಲಿ ಮತ್ತೆ ಅದೇ ಅಂಗಡಿಯಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಏನೋ ಐಟಮ್ನ ಪರ್ಚೇಸ್ ಮಾಡ್ತಾನೆ. ಸೊ ಎಷ್ಟು ಲಾಸ್ ಆಯ್ತು ಅಂಗಡಿಯವನಿಗೆ? 1500. 1,500. 1,500 ಲಾಸಾ? ಹೆಂಗೆ ಸರ್? ಇರ್ರಿ, ನಿಮ್ಗೂ ಕೇಳ್ತೀನಿ ಸರ್, ನಿಮ್ಗೂ ಕೇಳ್ತೀನಿ. 1500. ನಾವು 1,000 ರೂಪಾಯಿ ತಗೊಂಡಿದ್ದಾನೆ. ಹೌದು. ಮತ್ತೆ 500 ರೂಪಾಯಿ ಐಟಮ್ ಬೇರೆ ತಗೋತಾನೆ. ಐಟಮ್ ಬೇರೆ ತಗೊಂಡಿದ್ದಾನಲ್ಲ. ಹಾ. ತಗೊಂಡ್ರು ಬಟ್ ಅದು ಅವಂದೇ ದುಡ್ಡು ಅಲ್ವಾ. ಹಾ. ಸೊ ಹಿಂಗಾಗಿ ಎಷ್ಟು ಅಂತೀರಲ್ಲ? 500 ಕೊಡಬೇಕಾಗಿತ್ತು. ಹೌದು. ಅದರಿಂದ 1500 ಅಂತ ನನ್ನ ಇದೆ. ನಿಮ್ಮ ಇದೆನಾ? ಓಕೆ ಸರ್, ನಿಮ್ಗೂ ಕೇಳ್ತೀನಿ ಮತ್ತೆ ನಿಮ್ಗೆ. ಆಯ್ತು ಸರ್, ನಮಸ್ತೆ. ಸರ್, ತಮ್ಮ ಹೆಸರು? ಕುಮಾರ್. ಕುಮಾರ್ ಸರ್. ಸೇಮ್ ಪ್ರಶ್ನೆ ನಿಮ್ಗೂ ಅಷ್ಟೇ. 1,000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ, 500 ರೂಪಾಯಿ ಅವ್ನು ಜೋಬಲ್ಲಿ ಇಟ್ಕೊತಾನೆ. ಹೌದು. 500 ರೂಪಾಯಿ ಹೋಗಿ ಅದೇ ಅಂಗಡಿಯಲ್ಲಿ ಐಟಮ್ ತಗೊಳ್ತಾನೆ. ಐಟಮ್ 500 ರೂಪಾಯಿ ತಗೊಳ್ತಾನ. ತಗೊಳ್ತಾನೆ. ಅವ್ರಿಗೆ ಎಷ್ಟು ಲಾಸ್ ಆಯ್ತು? ಆಗ ಅಂಗಡಿಯವನಿಗೆ 1,500 ಲಾಸ್ ಆಗುತ್ತೆ. ಹೆಂಗೆ ಸರ್? 1000 ರೂಪಾಯಿ ಕದ್ದಿರ್ತಾನ, ಹೌದು. 500 ರೂಪಾಯಿ ಕೊಡ್ತಾನ, ಹಾ. ಪುನಃ 500 ರೂಪಾಯಿ ಸಾಮಾನು ತಗೊಳ್ತಾನ. ಓಕೆ. ಇದೊಂದು 1000 ಕದ್ದಿದ್ ಫಸ್ಟ್, ಹೌದು. 500 ರೂಪಾಯಿ ಐಟಮ್ ತಗೊಂಡಿರ್ತಾನಲ್ಲ. ಆಗ ಎಷ್ಟಾಯ್ತು? 1,500 ಆಯ್ತು. 1,500 ಲಾಸ್ ಅಂತೀರಾ? ಹಾ. ಕರೆಕ್ಟಾ? Correct. ಹೆಸರಣ್ಣ? ಏನ್ ಮಾಡ್ತಾ ಇದ್ದೀರಾ ತಾವು? ಸೆಕ್ಯೂರಿಟಿ ಕೆಲಸ. ಸೆಕ್ಯೂರಿಟಿ ಪರಲ್ಲ ಬಿಡಿ, ತೊಂದ್ರೆ ಅಲ್ಲ. ಏನ್ ಎಲ್ಲ ಕೆಲಸನೇ ಅಲ್ವಾ? ಕಳ್ತನ ಮಾಡೋದು ಬಿಟ್ಟು ಏನ್ ಕೆಲಸ ಮಾಡೋದು ಅದು ಒಳ್ಳೇದೇ. ಕರೆಕ್ಟ್ ಅಲ್ವಾಣ? ನಾವು ಮಾಡಿದೀವಲ್ಲ. ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ ಅಣ್ಣ. ಒಂದು ಅಂಗಡಿಯಿಂದ ಒಬ್ಬನು ಸೆಕ್ಯೂರಿಟಿ ಬೇರೆ ಇವ್ರು ಕೇಳ್ತೀವಿ. ಒಂದು ಅಂಗಡಿಯಿಂದ ಈಗ ನಿಮ್ಮ ಮನೆಯಿಂದನೇ ಯಾರೋ ಒಬ್ಬನು 1,000 ರೂಪಾಯಿ ಕದ್ದು ಬಿಡ್ತಾನೆ. ಹೌದು. 500 ರೂಪಾಯಿ ಅವನು ಇಟ್ಕೊಂಡು ಮತ್ತೆ 500 ರೂಪಾಯಿನ ಅಂಗಡಿಗೆ ಹೋಗಿ ಏನೋ ಪರ್ಚೇಸ್ ಮಾಡ್ಬಿಡ್ತಾನೆ. ಅಂಗಡಿದೆ ಅನ್ಕೊಂಡಿದ್ದು, ಅಂಗಡಿದೆ ಐಟಮ್ ಇದು. 1,000 ರೂಪಾಯಿ ಅಂಗಡಿಯಿಂದ ಕದ್ದು ಬಿಡ್ತಾನೆ. 500 ಅವನು ಇಟ್ಕೊಂಡು 500 ರೂಪಾಯಿ ಅದೇ ಅಂಗಡಿಯಲ್ಲಿ ಹೋಗಿ ಏನೋ ಪರ್ಚೇಸ್ ಮಾಡ್ತಾನೆ. ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತಾನೆ? ಅಂಗಡಿಯವನಿಗೆ ಅವನಿಗೆ 1,000 ಲಾಸ್ ಅಲ್ಲ ಸರ್. ಹಿಂಗೆ ಲೆಕ್ಕ ಹಾಕಿ. 500 ಕೊಟ್ಟರೆ 500 ರೂಪಾಯಿಗೆ ಅವನಿಗೆ ಎಕ್ಸ್ಟ್ರಾ ಲಾಭ ಬರ್ತಿದ್ದು. ಆ ದುಡ್ಡು ಒಂದೇ ಅಲ್ಲ, 500 ಒಂದೇ, ಐಟಮ್ ಒಂದೇ, ಇವ್ರ 500 ಒಂದೇ. ಒಂದೇ. So, ಎಷ್ಟು ಈಗ ಲಾಸ್ ಅವನಿಗೆ ಲಾಭ ಬರೋದು 1,200 ರೂಪಾಯಿ ಲಾಸ್ ಅಲ್ಲ ಸರ್. 1,500. 1,200. 1,200 ಲಾಸ್ ಹೆಂಗೆ? ಈಗ 500 ರೂಪಾಯಿಗೆ 200 ರೂಪಾಯಿ ಅವ್ರು ಲಾಭ ಮಾಡಕ್ಕೆ 1,000ಕ್ಕೆ ಓ ಹಂಗೆ. ಓ ಹಾ. ಸೂಪರ್. ಹಂಗೆ ನೀವು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ. ಅಲ್ವಾ ಇಲ್ಲ, ಸರ್? ಬಟ್ ಅವ್ನು 500 ರೂಪಾಯಿನೂ ಪರ್ಚೇಸ್ ಮಾಡಿರ್ತಾನೆ, ಮಾಡಿರ್ತಾನೆ. 100 ರೂಪಾಯಿ ಇದು ಬಾಟ್ಲೆ ತಗೊಂಡಿರ್ತಾನೆ. ಏನ್ ಮಾಡಿದ್ರು ಓಲಿ 600 ರೂಪಾಯಿ ಲಾಸ್ ಆಯ್ತಾ ಸರ್. ಅದೇ ಈಗ ಇವನು 1,000 ಹೊಡೆದ್ಬಿಟ್ಟು ಈಗ 1,200 ರೂಪಾಯಿ ಲೆಕ್ಕಾಚಾರದಲ್ಲಿ ಅವನಿಗೊಂದು 600-700 ರೂಪಾಯಿ ಲಾಸ್ ಅಯ್ಯ. ಹಂಗಂತೀರಾ? ಇನ್ನೇನು ಸರ್? ಎಷ್ಟು ಲಾಸ್ ಅಂತೀರಾ? ಒಂದು 700 ರೂಪಾಯಿ ಲಾಸ್ ಅಲ್ಲ ಸರ್. ನೀವು 700 ಅಂತ ಇದ್ದೀರಾ. ಸೊ ಇದ್ರ ಆನ್ಸರ್ ಬಂದು ಆಕ್ಚುಲಿ 1,500 ರೂಪಾಯಿ ಲಾಸ್ ಅಂತ ಹೇಳಿ. ನಾನು ಅದೇ ಮಾತು ಹೇಳ್ತಾ ಇದ್ದು. ಹೌದು. ತಿರ್ಗಾ ಉಲ್ಟಾ ಮಾತು ಕೇಳಿದ್ರಲ್ಲ, ಅದಕ್ಕೆ ಹಂಗೆ ಹೇಳಿದ್ರಾ? ತಪ್ಪು ತಿಳ್ಕೊಬೇಡಿ ಸರ್. ತೊಂದ್ರೆ ಇಲ್ಲ ಅಣ್ಣ. ಆಯ್ತು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಆಯ್ತು. ಆಯ್ತು ಸರ್. ತಮ್ಮ ಹೆಸರು ಸರ್? ಹರಿನಾಥ್ ಅಂತ. ಹರಿನಾಥ್. ಓಕೆ ಸರ್, ನಿಮ್ಗೊಂದು ಪ್ರಶ್ನೆ ಸರ್. ಹೇಳಿ. ಒಂದು ಅಂಗಡಿಯಲ್ಲಿ ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ. ಹಾ. 500 ಅವನು ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ 500 ರೂಪಾಯಿ ಐಟಮ್ನ ಪರ್ಚೇಸ್ ಮಾಡ್ತಾನೆ. ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು ಸರ್? ಅಂಗಡಿ ಅವ್ನಿಗೆ 1,000 ರೂಪಾಯಿ ಲಾಸ್ ಆಯ್ತು. ಹೆಂಗೆ ಹೇಳ್ತೀರಾ ಸರ್?
ಮತ್ತೆ ಏನಲ್ಲಿ 1000 ರೂಪಾಯಿ ಅವನದಲ್ವಾ, ನೀವೇನೇ ಪರ್ಚೇಸ್ ಏನೋ ಬಿಸ್ನೆಸ್ ಮಾಡಿದ್ರು 1000 ರೂಪಾಯಿ ಅವನದೇ. ಅವಂದೇ ಅಂತೀರಾ? ಬಟ್ ಐಟಮ್ ಬೇರೆ ತಗೊಂಡ್ಬಿಡ್ತಾರೆ, 500 ಯೂನಿಟ್ ಕೊಂಡಿರ್ತಾನೆ. ಏನೇ ಇರಲಿ ಸರ್, ಅವ್ರದ್ದು 1000 ರೂಪಾಯಿ ಅಲ್ವಾ? 1000 ರೂಪಾಯಿ ಲಾಸು ಅಂತೀರಾ? ಲಾಸು. ಪಕ್ಕನಾ? ಪಕ್ಕ. ಇಲ್ಲ ಸರ್, ಜಾಸ್ತಿ ಆಗುತ್ತೆ ನೋಡಿ, ಲೆಕ್ಕ ಹಾಕಿ, ಕರೆಕ್ಟಾಗಿ ಲೆಕ್ಕ ಹಾಕಿ. 1000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ, 500 ಯೂನಿಟ್ ಇಟ್ಕೊತಾನೆ. ಇಲ್ಲ ಸರ್, ನೀವು ಕೇಳ್ತೀನಿ. ಹಾಂ, 500. 500 ಎಷ್ಟು ಲಾಸ್ ಅಂತೀರಾ? 1000ನಾ? ಹಾಂ 1000 ಲಾಸ್ ಅಂತೀರಾ? ಆನ್ಸರ್ ಸರ್ ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್. ಪ್ರಕಾಶ್ ಅಂತ. ಪ್ರಕಾಶ್ ಸರ್, ತಾವೇನು ಮಾಡ್ತಾ ಇದ್ದೀರಾ? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ. ರಿಯಲ್ ಎಸ್ಟೇಟ್. ಓಕೆ, ರಿಯಲ್ ಎಸ್ಟೇಟು. ಓಕೆ, ಒಂದು ಹುಡುಗ 1000 ರೂಪಾಯಿ ಕದ್ದು ಬಿಡ್ತಾನೆ ಒಂದು ಅಂಗಡಿಯಿಂದ. 500 ರೂಪಾಯಿ ಅವನು ಇಟ್ಕೊಂಡು 500 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ತಾನೆ. ಸೊ ಅವ್ನ ಅಂಗಡಿಯವ್ರಿಗೆ ಎಷ್ಟು ಲಾಸ್ ಆಯಿತು? 1,500,000. ಹೆಂಗೆ ಸರ್? ಆಲ್ರೆಡಿ 1000 ರೂಪಾಯಿ ಅವನೇ ತೊಗೊಂಡಿರ್ತಾನೆ, ಹೌದು ಪ್ಲಸ್ ಐಟಮ್ ಒಂದು 500 ರೂಪಾಯಿಗೂ ತೊಗೊಂಡಂದಲ್ಲ. ಹೌದು, 1,500,000. 500 ವಾಪಸ್ ಕೊಟ್ಟಿರ್ತಾನಲ್ಲ. 1000 ರೂಪಾಯಿ ಕದ್ದಿರ್ತಾನೆ, ಕದ್ದಿರೋ 1000. 500 ರೂಪಾಯಿ ಇಟ್ಕೊಂಡ, ಹೌದು. 500 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ದ. ಹೌದು. ಸೊ ಹೆಂಗೆ, ಎಷ್ಟು ಲಾಸ್ ಅಂತೀರಾ ಯಾರಿಗೆ ಅಂಗಡಿ ಅವನ್ನ? ಅಂಗಡಿಯವನಿಗೆ? ಹಾಂ 500 ರೂಪಾಯಿ ಲಾಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್ ಸರ್, ಆರಾಮ್ ಸರ್. ಸರ್ ಓಕೆ ಸರ್, ಇನ್ನೊಂದು ತಮಾಷೆ ಪ್ರಶ್ನೆ ಅಷ್ಟೇ. ಹಾಂ ಮೇಡಮ್ ನಮಸ್ತೆ. ಓಕೆ ಸರ್, ನಿಮಗೆ ನೀವು ಹೇಳ್ಬೇಡಿ ಆನ್ಸರ್, ನಿಮ್ಗೆ ಗೊತ್ತಿರೋ ಅದು ನಿಮ್ಗೆ ಕೇಳ್ತೀನಿ. ಸರ್, ಒಂದು ಹುಡುಗ ಒಂದು ಅಂಗಡಿಯಲ್ಲಿ 1000 ರೂಪಾಯಿ ಕದ್ದು ಬಿಡ್ತಾನೆ, 500 ಯೂನಿಟ್ ಇಟ್ಕೊಂಡು 500 ರೂಪಾಯಿ ಹೋಗಿ ಐಟಮ್ ಪರ್ಚೇಸ್ ಮಾಡ್ತಾನೆ ಅದೇ ಅಂಗಡಿಯಲ್ಲಿ. ಸೊ ಅಂಗಡಿಯವ್ನಿಗೆ ಎಷ್ಟು ಲಾಸ್ ಆಯ್ತು ಸರ್? 1000 ರೂಪಾಯಿ ಹೆಂಗೆ ಸರ್? ಕದ್ದಿರೋದು 1000 ರೂಪಾಯಿ, ಓಕೆ ಐಟಮ್ ಪರ್ಚೇಸ್ ಮಾಡಿರೋದು ಅದರಲ್ಲೇ ಪರ್ಚೇಸ್ ಮಾಡಿರೋದಲ್ಲ. ಓಕೆ, ಹೌದು. 500 ಅವ್ನು ವಾಪಸ್ ಕೊಟ್ಬಿಟ್ನಲ್ಲ ಯಾರಿಗೆ? ಅಂಗಡಿಯವನಿಗೆ. ಐಟಮ್ ತಗೊಂಡಿರಲ್ಲ 500 ರೂಪಾಯಿ. ಸೊ ಹಂಗೆ, ಹಾ. ಸೊ ಆ ದುಡ್ಡು ಒಂದೇ ಅಲ್ವಾ, ಅಂಗಡಿ ಒಂದೇ? ಯಾವ್ದು? 500 ರೂಪಾಯಿ ವಾಪಸ್ ಕೊಟ್ಟಿದ್ದು. ಐಟಮ್ ತಗೊಂಡಿರಲ್ಲ 500 ರೂಪಾಯಿ, ಐಟಮ್ 500 ರೂಪಾಯಿ ಜೋಬಿಗೆ ಹೋಯ್ತಲ್ಲ, Okay. ಕರೆಕ್ಟ್ ಆಯ್ತಲ್ಲ 1000 ರೂಪಾಯಿ ಲೆಕ್ಕ. 1000 ರೂಪಾಯಿ ಲಾಸ್ ಕೊಡ್ತೀರಾ ಅವ್ರಿಗೆ? 1000 ರೂಪಾಯಿ. ಪಕ್ಕನಾ? ಹಾ. ನಿಮ್ಗೆ ಕೇಳ್ತೀನಿ ಇದೇ ಪ್ರಶ್ನೆ, ನೀವು ಹೇಳಿ. ಹಾಯ್ ಮೇಡಮ್, ಮೇಡಮ್ ನೀವು ಹೇಳಿ, ನೀವು ಟ್ರೈ ಮಾಡಿ. 1000 ರೂಪಾಯಿ ಕದ್ದು ಬಿಡ್ತಾನೆ, 500 ಅವ್ನು ಇಟ್ಕೊಳ್ತಾನೆ, 500 ರೂಪಾಯಿಗೆ ಅದೇ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ತಾನೆ. ಸೊ ಎಷ್ಟು ಲಾಸ್ ಆಯ್ತು ಅಂಗಡಿಯಲ್ಲಿ? 1000. 1000 ಶೋರ? ಹಿಂಗೆ ಅದೇ 1000 ರೂಪಾಯಿ ಅವರಿಂದಾನೇ ಅಲ್ವಾ ಕದ್ದಿರೋದು? ಹೌದು. ಹಾ. ಸೊ 1000 ಲಾಸ್ ಅಂತೀರಾ? ಸೊ ನೀವು ನೋಡೋ ಪ್ರಕಾರ ಸರ್, ತುಂಬಾ ಜನ ಹೇಳಿದ ಆನ್ಸರ್ 1500 ಅಂತ. ನನಗೂ ಗೊತ್ತಾಗ್ತಲ್ಲ, ಈಗ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಈಗ. ಹೇಳ್ಬೇಕು. ಅಲ್ಲ, ನೀವು ನೋಡೋ ರೀತಿ ನೋಡಿದ್ರೆ ಏನೋ ಹೊಡ್ಯಾಕ್ ಬಂದ್ರೆ ಅನ್ಕೊಂಡೆ, ನಾನು ಭಯ ಆಗ್ಬಿಡ್ತು ಹಂಗೆ. ನಾನು ಸಿಕ್ಕರು ಹೊಡೆದು ಬಿಡ್ತೀನಿ. ಹೌದಾ? ಹಂಗಾರೆ ಬಿಡಿ, ನಾವು ಸಿಕ್ಕದಾಗ ನೀವು ಹೊಡೆಯೋದಲ್ಲ. ಅಷ್ಟೇ, ಸಿಕ್ಕಾಗ ಹೊಡೆಯಲ್ಲ. ಏನ್ ಸಮಾಚಾರ? ಸರಿ, ಓಕೆ. ಹಾ, ಹೇಳಿ. ಹೇಳಿ. ಮುಕ್ತಿಯಾರ್ ಅಂತ. ಮುಕ್ತಿಯಾರ್. ಹೌದು. ಓಕೆ. MGR ಕೇಳಿದ್ವಿ, ಇದು ಮುಕ್ತಿಯಾರ್. ಮುಕ್ತಿಯಾರ್. ನಿಮಗೊಂದು ಪ್ರಶ್ನೆ ಹೇಳಿ. ಒಂದು ಹುಡುಗ ಒಂದು ಅಂಗಡಿಯಿಂದ 1000 ರೂಪಾಯಿ ಕದ್ದು ಬಿಡ್ತಾನೆ, ಕದ್ದು ಬಿಡ್ತಾರೆ. ಓಕೆನಾ? 500 ಅವ್ನು ಇಟ್ಕೊಂಡು ಮತ್ತೆ ಅದೇ ಅಂಗಡಿಯಲ್ಲಿ ಹೋಗಿ 500 ರೂಪಾಯಿ ಇದೇನೋ ಒಂದು ಐಟಮ್ಸ್ ನ ಪರ್ಚೇಸ್ ಮಾಡ್ಬಿಡ್ತಾನೆ. ಅಂತಾನ. ಎಷ್ಟು ಲಾಸ್ ಆಯ್ತಣ್ಣ ಅಂಗಡಿ ಅವ್ನಿಗೆ? ಅವನಿಗೆ 1000 ರೂಪಾಯಿ ಲಾಸ್ ಆಯ್ತು. ಹೆಂಗಣ್ಣ? ಇನ್ನೇನು ಅವನು 500 ರೂಪಾಯಿ ಅವ್ನ ದುಡ್ಡು ಅವನಿಗೆ ಕೊಟ್ಬಿಟ್ರೆ ಹಾ. ಇನ್ನೇನು ಯೂಸ್ ಇದೆ? 1000 ರೂಪಾಯಿ ಲಾಸ್ ಅವನಿಗೆ. 1000 ರೂಪಾಯಿ ಅಂತೀರಾ? ಹೌದು, 1500 1000 ಲಾಸ್. 1000 ರೂಪಾಯಿ ಲಾಸ್ ಪಕ್ಕನಾ? ಪಕ್ಕ. ಹೆಂಗಣ್ಣ? 500 ರೂಪಾಯಿ ಇವ್ನು ಕೊಡ್ತಾನಲ್ಲ ಅಂಗಡಿ ಅವನಿಗೆ ತಿರ್ಗಾ ಹೋಗಿ. ಅದು ಅವ್ನ ದುಡ್ಡೇ ಅಲ್ವಾ? ಅವ್ನ ದುಡ್ಡು 1500 ಕೊಡ್ತಾನೆ, 500 ಇಲ್ಲಿ ಇದೆ ಅಲ್ವಾ? 1000 ರೂಪಾಯಿ ಲಾಸ್ ಆಯ್ತಲ್ವಾ? 1000 ರೂಪಾಯಿ ಲಾಸ್ ಅಂತೀರಾ? ಹಾ 1000 ರೂಪಾಯಿ ಲಾಸು. ಹೌದು. ಪಕ್ಕ ಅನ್ಸಾರ? ಪಕ್ಕ. ಓಕೆ, ನೀವು ಟ್ರೈ ಮಾಡಿ. ನೀವು ಏನ್ ಸರ್ ಅರ್ಥ? ಹಾಯ್, ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಹೇಳಿ. ಸುಂದರ್ ಅಂತ. ಸುಂದರ್. ಓಕೆ, ಸುಂದರ್ ಸರ್, ಇಲ್ಲ ಕೇಳಿಸ್ಕೊಳ್ಳಿ. ಹೇಳಿ. ಒಂದು ಹುಡುಗ ಒಂದು ಅಂಗಡಿಯಿಂದ 1000 ರೂಪಾಯಿ ಕದ್ದು ಬಿಡ್ತಾನೆ, ಕದ್ಬಿಡ್ತಾರೆ. ಅವ್ನು 500 ಇಟ್ಕೊಂಡ್ಬಿಡ್ತಾನೆ ಜೋಬಲ್ಲಿ. ಇನ್ನು ಅದೇ 500 ರೂಪಾಯಿ ತಗೊಂಡೋಗಿ ಅದೇ ಅಂಗಡಿಯಲ್ಲಿ 500 ರೂಪಾಯಿ ಐಟಮ್ಸ್ ತಗೊಳ್ತಾನೆ. ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು? ಅಂಗಡಿ ಅವನಿಗೆ 1000 ರೂಪಾಯಿ ಲಾಸ್. ಹೆಂಗೆ ಹೇಳ್ತೀರಣ್ಣ? ಇವನ ಹತ್ರ 500 ರೂಪಾಯಿ ಇತ್ತು, ಹ್ಮ್. 1000 ರೂಪಾಯಿ ಕಳ್ತನ ಮಾಡ್ದ. ಓಕೆ, ಅನ್ನೋದು ಹತ್ರ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ ಅನ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳನ್ನ ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮನ್ನು ನಗಿಸೋ ಒಂದು ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮಂಥ ಕಲಾವಿದರ ಮೇಲೆ, ನಮ್ಮ ಚಾನಲ್ ಮೇಲೆ ಇರಲಿ. ನಮ್ಮ ಚಾನಲ್ ಯಾವ್ದು ಹೇಳಿ? News1 ಕರ್ನಾಟಕ. ಬರಲ್ಲ ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ಜೈ ಹಿಂದ್, ಜೈ ಕರ್ನಾಟಕ. ಹಂಗೆ 1000 ರೂಪಾಯಿ ಲಾಸ್ ಆಗುತ್ತೆ. ಹಿಂಗೆ ಐಟಮ್ ಒಂದೇ ಅಲ್ವಾ? ಐಟಮ್ ದುಡ್ಡು ಯಾರ್ದು? ದುಡ್ಡು ಅಂಗಡಿ ಒಂದೇ ಅಲ್ವಾ? ಆ ದುಡ್ಡು ಅಂಗಡಿ ಕದ್ದಿರೋ ಒಂದೇ ಅಲ್ವಾ? ಮತ್ತೆ ಹೆಂಗಾಯ್ತು ಲೆಕ್ಕ? ದುಡ್ಡು ಅವಂದೇ, ಐಟಮ್ ಮತ್ತೆ ಕೊಟ್ಟ. ಹೆಂಗ್ ಲಾಸ್ ಆಯ್ತು? ಎಷ್ಟು ಲಾಸ್ ಆಯ್ತು? ಬ್ರೋ ಅಂಗಡಿ ಒಂದೇ ದುಡ್ಡು. ಹೌದು. ಹೊಟ್ಟೆಪಾಡು, ಅವನು ಕಳ್ತನ ಮಾಡ್ಬೇಕಂತ ಬಂದಿದ್ದು, ಇನ್ನು ಏನ್ ಮಾಡಕ್ಕಾಗತ್ತೆ? ಅವನು ಎಲ್ಲಿ ಹೋದ್ರೆ ಕೆಲಸ ಸಿಕ್ಕಲ್ಲ, ಹಂಗೆ ಹಿಂಗೆ ಎಲ್ಲ ಆಯ್ತಲ್ವಾ? ಅದೇ ಅವ್ನು ವಾಪಸ್ ಈಗ ಅವ್ನ್ ಕದ್ದು ಅವ್ನ ಜೋಬಲ್ಲಿ ಇಟ್ಕೊಂಡು ಅವ್ನ ಸ್ವಂತ ದುಡ್ಡು ಆಗೋಯ್ತು, ಅಂಗಡಿ ಒಂದಲ್ಲ. ಅಂಗಡಿ ಒಂದು ಜವಾಬ್ದಾರಿಯಿಂದ ಇರ್ಬೇಕಾಯ್ತು. ಅಂದ್ರೆ ಎಲ್ಲಿ ಜೋಪಾನ ಹೋಗಿ ಆ ಸಾಮಾನಲ್ಲಿ ಇಟ್ಟಿದ್ದ ಇಲ್ಲ ದುಡ್ಡಲ್ಲಿ ಇದ್ದ ಅವ್ನು ಬಂದ ಬಂತಲ್ಲಿದೆ, ಅವ್ನ ದುಡ್ಡು ಅವನದ್ದು ಇರ್ತಿತ್ತು. ನೋಡಿ ಸರ್, ಯೋಚನೆ ಮಾಡಿ. 1000 ರೂಪಾಯಿ ಅವಂದೇ. ಹೌದು. ಐಟಮ್ ಎತ್ಕೊಂಡ್ಬಿಟ್ಟು 500 ರೂಪಾಯಿ ಯೂನಿಟ್. ಅಲ್ಲಿಗೆ 1000 ರೂಪಾಯಿ ಲಾಸ್ ಆಯ್ತು. 1000 ರೂಪಾಯಿ ಅಂತೀರಿ.